ಕುಲಶಾಸ್ತ್ರೀಯ ಅಧ್ಯಯನ, ಇಲ್ಲೇ ಸಾಕಷ್ಟು ಜಾತಿ ಸಮೀಕ್ಷೆಗಳಾಗ್ತವೆ, ಕುಲಶಾಸ್ತ್ರ ಅಧ್ಯಯನ ಇದೇ ರೀತಿಯಲ್ಲೇ ಆದಂತ ಬಂದಿದೆ, ನಿಗಮಗಳಿರ್ತವೆ. ಇದೊಂದು ಸಂಶೋಧನಾ ಸಂಸ್ಥೆ. ಬಹುಶಃ ನಮ್ಮ ಹಿನ್ನೆಲೆ ಏನು, ನಮ್ಮ ಚರಿತ್ರೆ ಏನು, ಇವುಗಳನ್ನೆಲ್ಲ ಸ್ಟಡಿ ಮಾಡಿ ಸರ್ಕಾರಕ್ಕೆ ಸೊ ಅವರ ಇದೇನು ಅಂತೇಳಿ ಸ್ಟಡಿ ಮಾಡಿ ರಿಪೋರ್ಟ್ ಕೊಡೋದಕ್ಕೆ ಸರ್ಕಾರ ನೇಮಿಸಿದೆ. ಅದರ ಈಗ ನಾವು ಸುಮಾರು 4 ಲಕ್ಷ ಅಂತಂದರೆ ನಮ್ಮ ಒಟ್ಟಾರೆ ಜನಸಂಖ್ಯೆ 5 ಲಕ್ಷಕ್ಕೆ ಮೇಲೆ ಇರ್ತಾರೆ. ವೋಟರ್ಸ್ 4 ಲಕ್ಷ ಅಂದರೆ ಮತ್ತೆ ಮನೆಯ ಉತ್ತರ ಅನ್ವೋಟರ್ಸ್ ಸದಸ್ಯರು ಸರ್ಕಾರ 5 ಲಕ್ಷದ ಮೇಲೆ ಇರತಕ್ಕಂಥ ಉತ್ತರ ಕನ್ನಡ ಜಿಲ್ಲೆಯ ಜನಸಂಖ್ಯೆಯ ಒಂದು ಮೂಲ ಅಧ್ಯಯನ ಮಾಡೋದಕ್ಕೆ ಅವರು ಬಂದಿದ್ದಾರೆ. ಈ ಸಂದರ್ಭದೊಳಗೆ ನಾವು ಹೇಳೋದಂತಂದರೆ ಈಗ ಕುಲಶಾಸ್ತ್ರ ಅಧ್ಯಯನಗಳು ಬಹಳ ವಿಶಾಲ ವ್ಯಾಪ್ತಿ ಆಗ್ತದೆ. ಬಹುಶಃ ನಾವು ನಿನ್ನೆ ಈಗ ಇದ್ದಾಗ ನಾವು ಅದನ್ನೆಲ್ಲ ಮಾಡ್ತಾನೆ ಕುಲಶಾಸ್ತ್ರ ವಾಸ್ಟ್ ಆಗಿರುತ್ತೆ. ನಮ್ಮ ಚರಿತ್ರೆ ರೂಪನೇ ತಗೊಂಡು ಆನಂತರ ನಾವು ಬಂದಂಥ ಮಾರ್ಗ, ನಮ್ಮ ಹಲವಾರು ಪರಂಪರೆ ಪೀಳಿಗೆ, ನಮ್ಮ ನಮ್ಮ ತಾಲೂಕಿನ ಸಂಸ್ಕಾರಗಳು, ಹಾಗಾಗಿ ನಮ್ಮ ಬೇಕು ಬೇಡ ಬರ್ತಕ್ಕಂಥ ಮಾರ್ಗಗಳು ಇವನ್ನೆಲ್ಲ ಚರ್ಚೆ ಮಾಡೋದು. ಈಗ ಪ್ರಸ್ತುತವಾಗಿ ನಾವು ನಾಮಧಾರಿಗಳು ಅಂತ ಹೇಳಿದೆ. ಇದರ ಹಿನ್ನೆಲೆ ಹೋಗ್ತಾ ನಾನು ತಿಳ್ಕೊಂಡ ಪ್ರಕಾರ ನಮ್ಮ ಈಗಿನ ನಾಮಧಾರಿ ಹಿಂದೆ ಅದು ಜೀವ ಆಗಿತ್ತು, ಅದಕ್ಕೂ ಹಿಂದೆ ಹಳೆ ಪೈಕರಾಗಿತ್ತು ಅನ್ನೋದು ನಾನು ಒಂದು ತಿಳುವಳಿಕೆ ಪ್ರಕಾರ ನನ್ನ ವಿಚಾರನ ನಾನು ಇಡ್ತಾ ಇದ್ದೇನೆ. ಹಳೆ ಪೈಕರು ಹೇಳೋದಕ್ಕೆ ದೊಡ್ಡ ಇತಿಹಾಸ ಹಿಂದೆ ಇದೆ ಅಂತ. ಬಹುಶಃ ಅದು ಒಂದು ಹೆಮ್ಮೆ ಪಡುವಂಥ ನಮ್ಮ ಸಮಾಜದ ಒಂದು ವಿಚಾರ ಅಂತಂದರೆ, ಎಲ್ಲ ಒಂದು ಕಡೆ ಶಾಂಬಾ ಜೋಶಿಯವರು ಬಹಳ ಅತ್ಯಂತ ದೊಡ್ಡ ಇತಿಹಾಸಕಾರರು, ಅತ್ಯಂತ ಪ್ರಸಿದ್ಧ ಇತಿಹಾಸಕಾರರು ರಾಜ್ಯದ್ದು. ಅವರು ಒಂದು ಸಲ ಹೇಳ್ತಿದ್ರಂತೆ, ಹಳೆ ಪೈಕರು ಕರ್ನಾಟಕ ರಾಜ್ಯ ಅಥವಾ ಪ್ರಾಚೀನ ಕರ್ನಾಟಕದ ಬೆಳವಣಿಗೆಗೆ ಒಟ್ಟಾರೆ ಆ ಪ್ರಾಚೀನ ಕರ್ನಾಟಕ ರಚನೆ ಆಗೋದ್ರ ಹಿಂದ್ಗಡೆ ಹಳೆ ಪೈಕರ ಪಾತ್ರಕ್ಕೆ ದೊಡ್ಡದಾಗಿತ್ತು ಅನ್ನೋದಂತ ಒಂದು ಕಡೆ ಅವರು ಉತ್ತರ ಮಾಡಿದ್ದಾರೆ. ಸುಮಂತರವರು ಹೇಳ್ತಾರೆ. ಇನ್ನೂ ಒಂದು ಯಾಕೆ ನಮ್ಮಲ್ಲಿನ ಆಚಾರ ವಿಚಾರಗಳನ್ನ ಒಂದೆರಡು 3 ವಿಚಾರ ನಾನು ಹೇಳ್ಕೊಡ್ತೇನೆ. ನಮ್ಮ ನಾಮಧಾರಿಗಳವರಿಗೆ, ಜೀವಗಳವರಿಗೆ ಅದನ್ನು ಯಾರು ಒಂದು ಅಭಿಮಾನ ತಂದುಕೊಡ್ತದೆ ಹೇಳೋದು, ಅದನ್ನು ಮುಂದೆ ಹೇಗೆ ಕಾಪಾಡ್ಕೊಂಡು ಹೋಗ್ಬೇಕು ಅನ್ನೋದು ಒಂದು. ಎರಡನೇದು, ನಮ್ಮ ಬದುಕನ್ನು ಕಟ್ಕೊಳ್ಳೋದಕ್ಕೋಸ್ಕರ ನಮ್ಮ ಮುಂದಿನ ಪೀಳಿಗೆ ನಾವೆಲ್ಲ ಕಟ್ಕೊಳ್ತಾ ಬಂದಿದ್ದೇವೆ. ಸಾಂದರ್ಭಿಕವಾಗಿ ಕೆಲವೊಂದು ಬದಲಾವಣೆಗಳು ಬದಲಾಗ್ತಾ ಬರ್ತವೆ. ಉದಾಹರಣೆ ಹೇಳಿದ್ರೆ ಹಳೆ ಪೈಕಿದ್ದಂಥದ್ದು ಹೋಗಿ ನೀರಾಯಿತು, ತೆಂಗಿನ ಇರ್ಬೋದು, ಬೈಗೆ ಪಾದಗಳಿಗೆ ನಮಸ್ಕರಿಸುತ್ತಾ, ನಾನು ಡಾಕ್ಟರ್ ಮಹದೇವ್ ಅಂತೇಳಿ ಮೈಸೂರು ವಿಶ್ವವಿದ್ಯಾನಿಲಯ ಸಾಮಾಜಿಕ ಒಳಗೊಳ್ಳುವಿಕೆ ಅಧ್ಯಯನ ಕೇಂದ್ರ ಮತ್ತು ಡಿ ದೇವರಾಜರಸು ಸಂಶೋಧನಾ ಸಂಸ್ಥೆ ಬೆಂಗಳೂರು ಇವರ ಪ್ರಾಯೋಜಕತ್ವದಲ್ಲಿ ಈಡಿಗ ಮತ್ತು ಅದರ ಉಪಜಾತಿಗಳ ಕುರಿತು ಕುಲಶಾಸ್ತ್ರೀಯ ಅಧ್ಯಯನ ಇದನ್ನು ಮಾಡೋದಕ್ಕೆ ಕಲೆ ಹಾಕೋದಕ್ಕೆ ಮಾಹಿತಿಗಳನ್ನ ಈ ಒಂದು ಉತ್ತರ ಕನ್ನಡ ಜಿಲ್ಲೆನ ಆಯ್ಕೆ ಮಾಡಿಕೊಂಡು ಕುಮಟಾಗೆ ಈ ಒಂದು ಬಂದಿದ್ದೀವಿ. ಈ ಒಂದು ಸಭೆಯಲ್ಲಿ ನಾಮಧಾರಿ ಮುಖಂಡರುಗಳಾದಂಥ ತಾವೆಲ್ಲರೂ ಕೂಡ ಆಗಮಿಸಿ ಈ ಒಂದು ಸಭೆ DC ನಂಜುಂಡ ಅಂತ ಹೇಳಿ ಅವರು ನಮ್ಮ ಪ್ರೊಫೆಸರು, ಅವರು ಕುಲಶಾಸ್ತ್ರೀಯ ಅಧ್ಯಯನದ ಪ್ರಾಯೋಜಕತ್ವ ನೇತೃತ್ವದ ವಹಿಸಿದ್ದಾರೆ. ಅದ್ರ ಪ್ರಕಾರವಾಗಿ ಈ ದೇವರಾಜ ಸಂಸ್ಥೆ ಏನಿದೆ ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಕುಲಶಾಸ್ತ್ರೀಯ ಅಧ್ಯಯನದ ಒಂದು ತಾತ್ಪರ್ಯವನ್ನು ಕೊಟ್ಟಿದೆ. ಅದನ್ನು DC ನಂಜುಂಡ ಇವರ ನೇತೃತ್ವದಲ್ಲಿ ಕೊಟ್ಟಿರೋದ್ರಿಂದ DC ನಂಜುಂಡ ಮತ್ತು ಡಾಕ್ಟರ್ ಮಹದೇವ್ ಮತ್ತು ಡಾಕ್ಟರ್ ಕೃಷ್ಣಮೂರ್ತಿ ಮತ್ತು ಸಮೀವುಲ್ಲಾ ಖಾನ್ ಇವರು ನೇತೃತ್ವದಲ್ಲಿ ಈ ಒಂದು ಅಧ್ಯಯನ ಕೊಟ್ಟಿರೋದ್ರಿಂದ ಪ್ರತಿಯೊಂದು ಜಿಲ್ಲೆಗಳಿಗೂ ಕೂಡ ಭೇಟಿ ಕೊಡಬೇಕಾಗಿದೆ. 31 ಜಿಲ್ಲೆಗಳಿಗೂ ಕೂಡ ಭೇಟಿ ಕೊಟ್ಟು ಇದೇ ರೀತಿ ಈಗ ಹೇಗೆ ಕುಮಟದಲ್ಲಿ ಸಭೆ ನಡೀತಾ ಇದೆಯೋ ಇದೇ ರೀತಿ ಸಭೆನ ಪ್ರತಿಯೊಂದು ಜಿಲ್ಲಾ ಕೇಂದ್ರಗಳು ಕೂಡ ಹೋಗಿ ಭೇಟಿ ಮಾಡಿ ಅಲ್ಲಿ ಮಾಹಿತಿಗಳನ್ನ ಕಲೆ ಹಾಕೊಬಂದು ಮಾಹಿತಿಗಳನ್ನ ಸಂಗ್ರಹ ಮಾಡ್ಕೊಬಂದು ಅದನ್ನು ಯಥಾವತ್ತಾಗಿ ಬರೆದು ಸರ್ಕಾರಕ್ಕೆ ವರದಿ ಕೊಡೋದು ನಮ್ಮ ಆದ್ಯ ಕರ್ತವ್ಯವಾಗಿದೆ. ಆ ಕರ್ತವ್ಯವನ್ನು ನಾವು ಬಹಳ ಜವಾಬ್ದಾರಿಯಿಂದ ಅಚ್ಚುಕಟ್ಟಾಗಿ ಪ್ರಾಮಾಣಿಕತೆಯಿಂದ ಮಾಡಿ ಮುಗಿಸ್ತೀವಿ ಅಂತ ಹೇಳ್ತಾ, ಈ ಕುಲಶಾಸ್ತ್ರೀಯ ಅಧ್ಯಯನ ಅಂದ್ರೇನು, ಈ ಕುಲಶಾಸ್ತ್ರೀಯ ಅಧ್ಯಯನದಿಂದ ಸಮುದಾಯಕ್ಕೆ ಯಾವ ರೀತಿಯ ಅನುಕೂಲ ಆಗುತ್ತೆ ಅಂತ ನಿಮಗೆಲ್ಲರೂ ಕೂಡ ಕೇವಲ ಡೌಟ್ ಇರ್ಬೋದು. ಮೋಸ್ಟ್ಲಿ ಬಹುಶಃ ಈ ಒಂದು ವರ್ಡ್ ಇದೆಯಲ್ಲ, ಇದು ಪ್ರೊಫೆಸರ್ ಲೆವೆಲ್ಗೆ ಮೈಸೂರು ವಿಶ್ವವಿದ್ಯಾನಿಲಯಗಳ ಪ್ರೊಫೆಸರ್ಸ್ ಏನಿದ್ದಾರೆ ಅವ್ರಿಗೆ ಈ ವರ್ಡು ಅರ್ಥ ಆಗುತ್ತೆ, ಅವ್ರಿಗೆ ಗೊತ್ತಿದೆ ಅವ್ರಿಗೆ. ಆದರೆ ಅದರಿಂದ ಹೊರಗಡೆ ಇರುವಂತಹ ಯಾವುದೇ ಮುಖಂಡರುಗಳಿಗಾಗಲಿ ಜನಸಾಮಾನ್ಯರಿಗೆ ಈ ಒಂದು ಪದ ಅರ್ಥ ಆಗಲ್ಲ. ಅದು ಎಥ್ನೋಗ್ರಫಿಕ್ ಸ್ಟಡೀಸ್ ಅಂದ್ಬಿಟ್ಟು ಅರ್ಥ ಆಗಲ್ಲ.
ಹಾಗಾಗಿ ನಾನು ನಿಮಗೆ ಒಳಗೊಂಡಂತೆ ಅದನ್ನು ವಿವರಿಸಿ ಹೇಳೋದಾದ್ರೆ, ಯಾವುದೇ ಒಂದು ಸಮುದಾಯ, ಕುಲಶಾಸ್ತ್ರೀಯ ಅಧ್ಯಯನದ ತಾತ್ಪರ್ಯ ಏನಂತ ಹೇಳಿದ್ರೆ, ಯಾವುದೇ ಒಂದು ಸಮುದಾಯ ಅದರ ಆಚಾರ ವಿಚಾರಗಳನ್ನು ಮತ್ತು ಧಾರ್ಮಿಕ ಅಂಶಗಳನ್ನು, ಸಾಂಸ್ಕೃತಿಕ ವಿಚಾರಗಳನ್ನು, ಆ ಸಮುದಾಯದ ಇತಿಹಾಸ, ಪ್ರಾಗೈತಿಕ ಇತಿಹಾಸ, ಅದರ ಪ್ರೀ ಹಿಸ್ಟ್ರಿ, ಆ ಸಮುದಾಯದ ನಂಬಿಕೆ, ಸಮುದಾಯದ ಕಲೆ, ಸಾಹಿತ್ಯ ಮತ್ತು ಸಮುದಾಯದ ಸಂಗೀತ, ಮತ್ತು ಆ ಸಮುದಾಯಕ್ಕೆ ಇರುವಂತಹ ಒಂದು ಕುಲಚಿಹ್ನೆ, ಮತ್ತು ಆ ಸಮುದಾಯಕ್ಕೆ ರಕ್ತ ಸಂಬಂಧ, ಸಾವಿರಾರು ವರ್ಷಗಳಿಂದ ಕಳೆದ ನಮ್ಮ ಪೂರ್ವಜರು, ರಾಮದಾನ ಸಮುದಾಯದ ಪೂರ್ವಜರು ಹೇಗಿದ್ದಾರೆ, ಆ ಸಮುದಾಯದಿಂದ ಬೆಳೆದು ಬಂದಂತಹ ರಕ್ತ ಸಂಬಂಧ, ಅದನ್ನು ಮತ್ತೆ ಬಂಧುತ್ವ, ಒಂದು ಸಮುದಾಯದಿಂದ ಮತ್ತೊಂದು ಸಮುದಾಯಕ್ಕೆ, ಒಳ ಸಮುದಾಯಗಳಿಗೆ ನಮ್ಮ ಸಮುದಾಯ ಬಾಂಧವ್ಯ ಹೇಗಿದೆ ಅದನ್ನು ಕೂಡ ಅಧ್ಯಯನ ಮಾಡ್ತಾ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ, ಮತ್ತೆ ಈ ಸಮುದಾಯದ ವೈವಾಹಿಕ ಅಂಶಗಳು ಯಾವ ರೀತಿ ಇದೆ, ಮತ್ತೆ ಈ ಒಂದು ಸಮುದಾಯದ ಜನಸಂಖ್ಯಾ ವರದಿ ಎಷ್ಟಿದೆ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈ ಸಮುದಾಯದ ಜನಸಂಖ್ಯಾ ವರದಿಯ ಒಂದು ಅಪ್ರಾಕ್ಸಿಮೇಟ್ಲಿ ಎಷ್ಟಿದೆ ಅನ್ನೋದನ್ನು ಅಧ್ಯಯನ ಮಾಡ್ತಾ, ಮತ್ತೆ ಸೆಕ್ಸ್ ರೇಷಿಯೋ ಅಂದರೆ ಲಿಂಗಾನುಪಾತ